ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ನಿಶಾ. ರೈತರ ಚಕ್ಕಾ ಜಾಮ್ಗೆ ಯಾರ್ಯಾರ ಬೆಂಬಲ ಸಿಕ್ಕಿದೆ? ದೆಹಲಿಯಲ್ಲಿ ಅನ್ನದಾತನ ಕಹಳೆಗೆ ರಾಜ್ಯದ ರೈತರು ಬೆಂಬಲ ನೀಡಿದ್ದೇಗೆ? ಶನಿವಾರ ಸಿಲಿಕಾನ್ ಸಿಟಿ ಬೆಂಗಳೂರು ಲಾಕ್ ಆಗುತ್ತಾ? ನೋಡೋಣ ರೈತ ಕ್ರಾಂತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸರ್ಕಾರ ಜಾರಿ ಮಾಡಿರೋ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಶನಿವಾರ ದೇಶಾದ್ಯಂತ ಚಕ್ಕಾ ಜಾಮ್ಗೆ ಕರೆ ನೀಡಲಾಗಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಫೆಬ್ರವರಿ 6ರಂದು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ರಾಷ್ಟ್ರೀಯ ಹೆದ್ದಾರಿ ತಡೆಯಲಿದ್ದಾರೆ. ಕೃಷಿ ಕಾಯ್ದೆ ಹಿಂಪಡೆಯುವವರೆಗೂ ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತರು ಪಟ್ಟು ಹಿಡಿದಿದ್ದು, ದೇಶದ ವಿವಿಧೆಡೆಯಿಂದ ಬೆಂಬಲ ವ್ಯಕ್ತವಾಗುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಕಾಯ್ದೆಗಳ ವಿರುದ್ಧ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಗಾಜಿಪುರ ಬಾರ್ಡರ್, ಟಿಕ್ರಿ ಬಾರ್ಡರ್ನಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದು, ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ವ್ಯಾಪಕ ಖಂಡನೆ ವ್ಯಕ್ತವಾದ ಬೆನ್ನಲ್ಲೇ ಗಾಡಿಪುರ ಗಡಿಯಲ್ಲಿ ಹೆದ್ದಾರಿಗೆ ಅಳವಡಿಸಿದ್ದ ಮೊಳೆಗಳನ್ನು ತೆರವು ಮಾಡಲಾಗಿದೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ರೈತರು ನಡೆಯುತ್ತಿರುವ ಧರಣಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೆಂಬಲ ನೀಡಲಾಗಿದೆ. ದೆಹಲಿಗೆ ಕರ್ನಾಟಕದಿಂದ ಸುಮಾರು 200ಕ್ಕೂ ಹೆಚ್ಚು ರೈತರು ಆಗಮಿಸಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ದೆಹಲಿಯಲ್ಲಿ 4 ದಿನ ಬೇರೆ ಬೇರೆ ಗಡಿಗಳಿಗೆ ಭೇಟಿ ನೀಡುತ್ತೇವೆ, ಪ್ರತಿಭಟನಾ ನಿರತ ರೈತರಿಗೆ ಬೆಂಬಲವನ್ನ ನೀಡಲಿದ್ದೇವೆ ಅಂತ ಹೇಳಿದ್ರು. ಅಲ್ಲದೆ ಫೆಬ್ರವರಿ 6ರಂದು ಹೆದ್ದಾರಿ ಬಂದ್ನಲ್ಲಿ ಭಾಗಿಯಾಗುತ್ತೇವೆ, ರೈತ ಮುಖಂಡ ರಾಕೇಶ್ ಟಿಕಾಯತ್ ಭೇಟಿ ಮಾಡ್ತೇವೆ ಅಂತ ಹೇಳಿದ್ರು. ದೆಹಲಿ ರೈತರ ಹೋರಾಟದ ಕರೆ ಬೆಂಬಲಿಸಿ ಫೆಬ್ರವರಿ 6ರಂದು ರಾಜ್ಯಾದ್ಯಂತ ರಸ್ತೆ ತಡೆ ಚಳವಳಿ ನಡೆಸುತ್ತೀವಿ ಅಂತ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿನ ರೈತರ ಹೋರಾಟ ಹತ್ತಿಕ್ಕಲು ಕೇಂದ್ರ ಪೊಲೀಸ್ ಬಲ ಬಳಸಿ ಕಿರುಕುಳ ನೀಡುತ್ತಿದೆ. ಅಂತರ್ಜಾಲ ಸೇವೆ ಸ್ಥಗಿತ, ರಸ್ತೆಗಳಿಗೆ ತಂತಿ ಬೇಲಿ ಹಾಕಿರುವುದು ಇಬ್ಬಗೆ ನೀತಿಯಾಗಿದೆ. ಹೀಗಾಗಿ ಫೆಬ್ರವರಿ 6ರಂದು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ರಸ್ತೆ ಬಂದ್ ಮಾಡ್ತೀವಿ ಅಂತ ಶಾಂತಕುಮಾರ್ ಎಚ್ಚರಿಸಿದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಫೆಬ್ರವರಿ 6ರಂದು ನಡೆಯುವ ಹೋರಾಟಕ್ಕೆ ಅನುಮತಿ ಇಲ್ಲ, ಆದರೂ ನಾವು ಹೋರಾಡುತ್ತೇವೆ. ನಮ್ಮನ್ನ ಅರೆಸ್ಟ್ ಮಾಡಿದ್ರು ಸರಿ, ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ. ಸರ್ಕಾರ ಹತಾಶೆಯಾಗಿ ರೈತರ ಜೊತೆ ಹೀಗೆ ವರ್ತಿಸುತ್ತಿದೆ. ಇದು ಫ್ಯಾಸಿಸ್ಟ್ ಸರ್ಕಾರದ ನಡೆಯಂತಿದೆ. ಗಡಿ, ಭಾಷೆ, ರಾಜ್ಯ ಮೀರಿ ಹೋರಾಟ ನಡೆದಿದೆ. ಹತಾಶೆ ಫಲವನ್ನ ಶೀಘ್ರದಲ್ಲೇ ಈ ಸರ್ಕಾರ ಉಣ್ಣುತ್ತೆ ಅಂತ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ರೈತ ಸಂಘಟನೆಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ರೈತರ ಪ್ರತಿಭಟನೆ ಹತ್ತಿಕ್ಕಿದ್ರೆ ಬಿಜೆಪಿ ಮೇಲೆ ದುಷ್ಪರಿಣಾಮ ಬೀರಲಿದೆ. ಹೀಗಾಗಿ ಕೂಡಲೇ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುವುದು ಸೂಕ್ತ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಫೆಬ್ರವರಿ 6ರಂದು ಕಾಂಗ್ರೆಸ್ ಕಿಸಾನ್ ಘಟಕ ರಕ್ತ ಚಳವಳಿ ನಡೆಸಲಿದೆ. ಬೆಂಗಳೂರಿನ ಕೇಂದ್ರ ಅಂಚೆ ಕಚೇರಿ ಆವರಣದಲ್ಲಿ ಚಳವಳಿ ಕೈಗೊಳ್ಳಲಿದ್ದು, ತಮ್ಮ ರಕ್ತದಲ್ಲಿ ಪತ್ರ ಬರೆದು ಪ್ರಧಾನಿ ನರೇಂದ್ರ ಮೋದಿಗೆ ಕಳಿಸಲಿದ್ದಾರೆ. ಸಾವಿರಾರು ರೈತರು ರಕ್ತ ಪತ್ರದ ಮೂಲಕ ಮೋದಿಗೆ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಲಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿಸಿ ಕೇಂದ್ರದ ವಿರುದ್ಧ ಹೋರಾಟ ನಡೆಸುತ್ತಿರುವ ರೈತರಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಂಬಲ ಸೂಚಿಸಿದ್ದಾರೆ. ರೈತರು ನಡೆಸುತ್ತಿರುವ ಹೋರಾಟ ಕೇವಲ ರೈತ ಸಂಘಟನೆಗಳದಲ್ಲ, ಈ ಹೋರಾಟ ಕೇವಲ ರಾಜಕೀಯ ಪಕ್ಷಗಳದಲ್ಲ. ಹೀಗಾಗಿ ರೈತರ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸುವಂತೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಈ ಮಣ್ಣಿನ ಎಲ್ಲ ಸಾಹಿತಿಗಳು, ಕಲಾವಿದರು ಬೆಂಬಲಿಸಬೇಕು. ಸಿನಿಮಾ ನಟ ನಟಿಯರು ಬೀದಿಗಿಳಿದು ರೈತರನ್ನು ಬೆಂಬಲಿಸಬೇಕು. ನಾವೆಲ್ಲರೂ ರೈತರು ಬೆಳೆದ ಅನ್ನ ತಿನ್ನುವವರಲ್ಲವೇ ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ವಿಪಕ್ಷಗಳು ಬೆಂಬಲ ನೀಡಿವೆ. ಡಿಎಂಕೆ, ಟಿಎಂಸಿ, ಎನ್ಸಿಪಿ, ಅಕಾಲಿದಳ ಸೇರಿದಂತೆ 8 ಪಕ್ಷಗಳ ನಾಯಕ ನಿಯೋಗ ದೆಹಲಿಯ ಗಾಜಿಪುರ ಗಡಿಯಲ್ಲಿ ಧರಣಿ ನಿರತ ರೈತರ ಭೇಟಿಗೆ ಆಗಮಿಸಿತ್ತು. ಆದರೆ ಪ್ರತಿಪಕ್ಷಗಳ ನಾಯಕರ ನಿಯೋಗಕ್ಕೆ ಪೊಲೀಸರು ತಡೆಯೊಡ್ಡಿದ್ದಾರೆ.
ವಿಚಾರವಾದಿ ಪ್ರೊಫೆಸರ್ ಭಗವಾನ್ ಮುಖಕ್ಕೆ ಮಸಿ ಬಳಿದಿದ್ದೇಕೆ? ಮನೆ ಮಾಲೀಕರ ಮೇಲಿನ ದ್ವೇಷಕ್ಕೆ ದುಷ್ಕರ್ಮಿಗಳು ಮಾಡಿದ್ದೇನು? ವಿಧಾನಸೌಧದಲ್ಲಿ ಸಚಿವರು ಅಧಿಕಾರಿಗಳ ಗೈರಿಗೆ ಸಿದ್ದರಾಮಯ್ಯ ಗರಂ ಆಗಿದ್ದೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ ಹಿನ್ನೆಲೆ ಸಾಹಿತಿ ಕೆಎಸ್ ಭಗವಾನ್ ಮುಖಕ್ಕೆ ವಕೀಲೆಯೊಬ್ಬರು ಮಸಿ ಬಳಿದಿದ್ದಾರೆ. ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆವರಣದಲ್ಲಿ ಘಟನೆ ನಡೆದಿದೆ. ವಕೀಲೆ ಮೀರಾ ರಾಘವೇಂದ್ರ ಎಂಬವರು ಖಾಸಗಿ ದೂರು ದಾಖಲಿಸಿದ್ರು. ಹೀಗಾಗಿ ನ್ಯಾಯಾಲಯಕ್ಕೆ ಕೆಎಸ್ ಭಗವಾನ್ ಹಾಜರಾಗಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದು, ಕೋರ್ಟ್ನಿಂದ ಹೊರಗೆ ಬರುತ್ತಿದ್ದಂತೆ ಕೆಎಸ್ ಭಗವಾನ್ ಮುಖಕ್ಕೆ ವಕೀಲೆ ಮೀರಾ ಮಸಿ ಬಳಿದಿದ್ದಾರೆ. ಪ್ರೊಫೆಸರ್ ಕೆಎಸ್ ಭಗವಾನ್ ಮುಖಕ್ಕೆ ಮಸಿ ಬಳಿದ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿದ ಭಗವಾನ್ ಪರ ವಕೀಲ ಸೂರ್ಯ ಮುಕುಂದರಾಜ್, ಕೋರ್ಟ್ ಆವರಣದಲ್ಲಿ ಇಂಥ ಘಟನೆ ನಡೆಯಬಾರದಿತ್ತು ಅಂತ ಹೇಳಿದ್ರು. ನ್ಯಾಯದ ಪರ ಕೆಲಸ ಮಾಡಬೇಕಾದವರೇ ಇಂತಹ ಕೆಲಸ ಮಾಡಬಾರದಿತ್ತು. ಫೇಸ್ಬುಕ್ ಲೈವ್ನಲ್ಲೂ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದಾರೆ. ವಕೀಲ ವೃತ್ತಿಗೆ ಅವಮಾನವಾಗುವಂತೆ ನಡೆದುಕೊಂಡಿದ್ದು, ಮೀರಾ ರಾಘವೇಂದ್ರರನ್ನು ವಜಾಗೊಳಿಸಬೇಕು ಅಂತ ವಕೀಲ ಸೂರ್ಯ ಮುಕುಂದರಾಜ್ ಆಗ್ರಹಿಸಿದ್ರು. ಮನೆ ಮಾಲೀಕನ ಮೇಲಿನ ದ್ವೇಷಕ್ಕೆ ದುಷ್ಕರ್ಮಿಗಳು ಬಾಡಿಗೆದಾರರ ಬೈಕ್ಗೆ ಬೆಂಕಿ ಇಟ್ಟಿದ್ದಾರೆ. ದುಷ್ಕರ್ಮಿಗಳ ಪುಂಡಾಟಕ್ಕೆ 2 ಬೈಕ್ಗಳು ಅಗ್ನಿಗಾಹುತಿಯಾಗಿವೆ. ಜನವರಿ 28ರಂದು ಬೆಂಗಳೂರಿನ ಗೆದ್ದಲಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ಮನೆ ಬಾಡಿಗೆದಾರ ಮಂಜುನಾಥ್ ಬೈಕ್ ಸುಟ್ಟು ಕರಕಲಾಗಿದೆ. ಮದ್ಯದ ನಶೆಯಲ್ಲಿ ಮನೆ ಮಾಲೀಕ ಮುನಿರಾಜ್ ಜೊತೆ ಬಡಾವಣೆಯ ಕೆಲ ಹುಡುಗರು ಜಗಳವಾಡಿದ್ರಂತೆ. ಅದೇ ಕೋಪದಲ್ಲಿ ಮನೆ ಮುಂದಿದ್ದ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದು, ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿಧಾನಸಭೆಯಲ್ಲಿ ಸಚಿವರು ಅಧಿಕಾರಿಗಳು ಗೈರಿಗೆ ಆಕ್ಷೇಪಿಸಿದ ಸಿದ್ದರಾಮಯ್ಯ ಅಸೆಂಬ್ಲಿ ನಡೆಸೋದು ಬೇಡ, ಪಿಕ್ನಿಕ್ಗೆ ಹೋಗೋಣ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳು ಇರಬೇಕು, ಇವರೇ ಇಲ್ಲದೆ ಚರ್ಚೆ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಮಾತಿಗೆ ದನಿಗೂಡಿಸಿದ ಶಾಸಕ ಯತ್ನಾಳ್, ಇವರು ಮಂತ್ರಿಗಳಾಗೋಕೆ ಡೆಲ್ಲಿ ಬೆಂಗಳೂರಿಗೆ ಅಡ್ಡಾಡ್ತಾರೆ, ಸದನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ವಿಧಾನಸಭೆಯಲ್ಲಿ ಹಂದಿ, ಹುಲಿ, ಮಂಗ, ಕಾಡಾನೆ, ಕಾಡೆಮ್ಮೆ ಬಗ್ಗೆ ಚರ್ಚೆ ನಡೆಯಿತು. ನಮ್ಮಲ್ಲಿ ಹಂದಿ ಕಾಟ ಜಾಸ್ತಿ ಆಗಿದ್ದು, ಕೊಡಗು ಮಾದರಿಯಲ್ಲಿ ಹಂದಿ ಹೊಡೆಯೋಕೆ ಅನುಮತಿ ನೀಡುವಂತೆ ಶಾಸಕ ಹರತಾಳ್ ಹಾಲಪ್ಪ ಮನವಿ ಮಾಡಿದ್ರು. ಹಾಲಪ್ಪ ಮಾತಿಗೆ ಸಕಲೇಶಪುರ ಶಾಸಕ ಕುಮಾರಸ್ವಾಮಿ, ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ, ಮಳವಳ್ಳಿ ಶಾಸಕ ಡಾಕ್ಟರ್ ಅನ್ನದಾನಿ ಕೂಡ ಸಾಥ್ ಕೊಟ್ರು. ವಿಧಾನಸಭೆ ಕಲಾಪದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ವಲಸಿಗ ಸಚಿವರನ್ನ ಬಂಡೆಪ್ಪ ಕಾಶಂಪೂರ್ ಕಿಚಾರಿಸಿದ್ರು. ಏನೋ ಬದಲಾವಣೆ ಮಾಡಬೇಕೆಂದು 17 ಶಾಸಕರು ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ದೀರಾ, ಏನಾಗಿದೆ ಅಂತ ಪ್ರಶ್ನಿಸಿದ್ರು. ಶಾಸಕ ಬಂಡೆಪ್ಪ ಕಾಶಂಪುರ ಪ್ರಶ್ನೆಗೆ ಎಂಟಿಬಿ ನಾಗರಾಜ್, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜ್ ವಿರೋಧಿಸಿದ್ರು. ಆಡಳಿತ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಪದೇ ಪದೇ ಮಾರಾಟ, ಖರೀದಿ ಎಂದು ಹೇಳುವುದು ಸರಿಯಲ್ಲ ಅಂತ ಸಚಿವ ಎಂಟಿಬಿ ನಾಗರಾಜ್ ಆಕ್ಷೇಪಿಸಿದರು. ಆನ್ಲೈನ್ನಲ್ಲಿ ವಸ್ತುಗಳನ್ನು ಸಾಗಿಸುವುದಾಗಿ ವಂಚಿಸುತ್ತಿದ್ದ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಶಿವಕುಮಾರ್, ಸಂದೀಪ್, ಪ್ರದೀಪ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮನೆ ವಸ್ತುಗಳನ್ನು ಸಾಗಿಸುವುದಾಗಿ ಪೋಸ್ಟ್ ಹಾಕ್ತಿದ್ದ ಆರೋಪಿಗಳು ಬಳಿಕ ಗಿರಾಕಿಗಳ ವಾಹನ ಪಡೆದು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಬಂಧಿತರಿಂದ 1 ದ್ವಿಚಕ್ರ ವಾಹನ, 1 ಕಾರ್ ಸೇರಿದಂತೆ ನಕಲಿ ಬಿಲ್, 3 ಮೊಬೈಲ್ಗಳನ್ನು ಸಿಎನ್ ಠಾಣೆ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸೋಮವಾರ ಬೆಂಗಳೂರಿನಿಂದ ತಮಿಳುನಾಡಿಗೆ ತೆರಳಲು ಶಶಿಕಲಾ ನಟರಾಜನ್ ನಿರ್ಧಾರ ಮಾಡಿದ್ದಾರೆ. ಈ ಮೊದಲು ಭಾನುವಾರ ತೆರಳಲು ಶಶಿಕಲಾ ತೀರ್ಮಾನಿಸಿದ್ರು. ಈ ಬಗ್ಗೆ ಟ್ವಿಟರ್ನಲ್ಲಿ ಶಶಿಕಲಾ ಸಂಬಂಧಿ ಟಿಟಿವಿ ದಿನಕರನ್ ಮಾಹಿತಿ ನೀಡಿದ್ದಾರೆ. ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶಶಿಕಲಾ ನಟರಾಜನ್ ಹೊರಡಲಿದ್ದಾರೆ. ಭಾನುವಾರ ಜೈಲಿನಿಂದ ಇಳವರಸಿ ಬಿಡುಗಡೆಯಾಗಲಿದ್ದು, ಶಶಿಕಲಾ ಜೊತೆ ಇಳವರಸಿ ಸಹ ಚೆನ್ನೈಗೆ ಪ್ರಯಾಣಿಸುವ ಸಾಧ್ಯತೆ ಇದೆ. ಯಲಹಂಕ ವಾಯುನೆಲೆಯಲ್ಲಿ ಲೋಹದ ಹಕ್ಕಿಗಳ ಕಲರವ ಜೋರಾಗಿದೆ. 2ನೇ ದಿನದ ಏರೋ ಇಂಡಿಯಾದಲ್ಲಿ ಇಂದು ಬಿಸಿನೆಸ್ ವಿಸಿಟರ್ಸ್ಗೆ ಪ್ರವೇಶ ಕಲ್ಪಿಸಿದ್ದು, ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಅಲ್ಲದೆ ಹಲವು ರಕ್ಷಣಾ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನು HAL ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಸಹ ಹಾರಾಟ ನಡೆಸಿದರು. ಯೋಗೇಶ್ ಗೌಡ ಹತ್ಯೆ ಬಗ್ಗೆ ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಏನಿದೆ? ಹತ್ಯೆಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪಾತ್ರವೇನು? ಯೋಗೇಶ್ ಗೌಡ ಕೊಲೆಗಾಗಿ ಭೂ ಒಪ್ಪಂದಕ್ಕೂ ಇರೋ ನಂಟೇನು? ನೋಡೋಣ ಚಾರ್ಜ್ ಶೀಟ್ ಸತ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಧಾರವಾಡ
ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿ 15ನೇ ಆರೋಪಿಯಾಗಿದ್ದಾರೆ. ಸಿಬಿಐ ಸಲ್ಲಿಸಿದ ಆರೋಪ ಪಟ್ಟಿ ಟಿವಿ9ಗೆ ಲಭ್ಯವಾಗಿದ್ದು, ವಿನಯ್ ಸೋದರ ಮಾವ ಚಂದ್ರಶೇಖರ್ ಇಂಡಿ 16ನೇ ಆರೋಪಿಯಾಗಿದ್ದಾರೆ. ತನಿಖೆ ವೇಳೆ ಯೋಗೀಶ್ ಗೌಡ ಹತ್ಯೆಯಲ್ಲಿ ವಿನಯ್ ಪಾತ್ರವಿರುವುದು ಸ್ಪಷ್ಟವಾಗಿದ್ದು, ವಿನಯ್ ಚಂದ್ರಶೇಖರ್ ಇಂಡಿ, ಬಸವರಾಜ ಮುತ್ತಗಿ ಭೇಟಿಯಾಗಿರುವುದು ಗೊತ್ತಾಗಿದೆ. ಬಸವರಾಜ ಮುತ್ತಗಿಗೆ ವಿನಯ್ ಮಾವ ಇಂಡಿ ಕಂಟ್ರಿ ಪಿಸ್ತೂಲ್ ಪೂರೈಸಿರುವುದು ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿನಯ್ ಕುಲಕರ್ಣಿ ಸೋದರ ಮಾವ ಚಂದ್ರಶೇಖರ್ ಇಂಡಿಗೆ ಭೀಮಾ ತೀರದ ಹಂತಕ ಧರ್ಮರಾಜ್ ಚಡಚಣ ಪಿಸ್ತೂಲು ಪೂರೈಸಿರುವುದು ಕೂಡ ಆರೋಪ ಪಟ್ಟಿಯಲ್ಲಿದೆ. ಶಿವಾನಂದ ಬಿರಾದರ್ ಎಂಬಾತನ ಮೂಲಕ ಇಂಡಿಗೆ 3 ಪಿಸ್ತೂಲು ನೀಡಿರುವುದನ್ನು ಉಲ್ಲೇಖಿಸಲಾಗಿದೆ. ಪಿಸ್ತೂಲು ಪೂರೈಸಲು ಜೈಲಿನ ಒಳಗಿಂದಲೇ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಅನ್ನೋ ಅಂಶವನ್ನ ಆರೋಪ ಪಟ್ಟಿಯಲ್ಲಿ ಬಿಚ್ಚಿಡಲಾಗಿದೆ. ಯೋಗೀಶ್ ಗೌಡ ಹತ್ಯೆಗೂ ಮುನ್ನ ಅಂದ್ರೆ 23/4/2016ರಂದು ವಿನಯ್ ಮತ್ತು ಯೋಗೀಶ್ ಗೌಡ ಮಧ್ಯೆ ಜಗಳವಾಗಿತ್ತು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಗಲಾಟೆಯಾಗಿತ್ತು. ಅಲ್ಲಿ ಯೋಗೀಶ್ ಹತ್ಯೆಗೆ ವಿನಯ್ ಕುಲಕರ್ಣಿ ನಿರ್ಧರಿಸಿದ್ದಂತೆ. ಹೀಗಾಗಿ ವಿನಯ್, ಚಂದ್ರಶೇಖರ್ ಇಂಡಿ, ಮುತ್ತಗಿ ಮೂವರು ಭೇಟಿಯಾಗಿ ಕೊಲೆಗೆ ರಣತಂತ್ರ ರೂಪಿಸಿದ್ರು. ಆ ಬಳಿಕ 25/5/2016ರಂದು ಯೋಗೀಶ್ ಹತ್ಯೆ ತಂತ್ರ ಅಂತಿಮವಾಗುತ್ತೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಯೋಗೀಶ್ ಗೌಡ ಕೊಲೆಗೂ ಮುನ್ನ ಆರೋಪಿ ಮುತ್ತಗಿ, ನಾಗೇಂದ್ರ ತೋಟ್ಕರ್ ಮಧ್ಯೆ ಭೂ ವ್ಯವಹಾರವಾಗುತ್ತೆ. ಧಾರವಾಡ ತಾಲೂಕಿನ ಇಟ್ಟಿಗಟ್ಟಿ ಬಳಿ 17 ಎಕರೆ ಭೂಮಿಯ ಡೀಲ್ ಅಂತಿಮಗೊಳ್ಳುತ್ತೆ. ಉದ್ದೇಶಪೂರ್ವಕವಾಗಿ ಭೂಮಿಯನ್ನ ಡೀಲ್ ಮಾಡಲಾಗುತ್ತೆ. ಆನಂತರ ಯೋಗೀಶ್ ಗೌಡ ಭೂಮಿ ಡೀಲ್ನಲ್ಲಿ ಮಧ್ಯ ಪ್ರವೇಶಿಸಿದ ಅಂತ ಬಿಂಬಿಸಿದ ಆರೋಪಿ ಬಸವರಾಜ ಮುತ್ತಗಿ ತನ್ನ ಸಹಚರರೊಂದಿಗೆ ಕೊಲೆ ಮಾಡಿರುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಉಪನಗರ ಸ್ಟೇಷನ್ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಅಂತಾನೂ ಆರೋಪ ಪಟ್ಟಿಯಲ್ಲಿ ಎಳೆಯಾಗಿ ಬಿಚ್ಚಿಡಲಾಗಿದೆ. ಉದ್ದೇಶಪೂರ್ವಕವಾಗಿಯೇ ಭೂಮಿಯ ಲ್ಯಾಂಡ್ ಡೀಲ್ ಪತ್ರ ಸೃಷ್ಟಿಸಲಾಗುತ್ತೆ ಅಂತ ಸಿಬಿಐ ತಿಳಿಸಿದೆ. 2016 ಜನವರಿ 16ರಿಂದ ಜೂನ್ 16ರ ಒಳಗೆ ವಿನಯ್, ಮುತ್ತಗಿ ಒಟ್ಟು 57 ಬಾರಿ ಮಾತುಕತೆ ನಡೆದಿದೆ. ಅದರಲ್ಲೂ ವಿನಯ್ ಕುಲಕರ್ಣಿ ಮೊಬೈಲ್ ನಂಬರ್ನಿಂದ ಮುತ್ತಗಿಗೆ ಕರೆ ಹೋಗಿದೆ. ಆ ಬಳಿಕ ಪತ್ನಿ ನಂಬರ್ನಿಂದ ಆರೋಪಿ ಮುತ್ತಗಿಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ 54 ಬಾರಿ ಫೋನ್ ಮಾಡಿಸಿರುವುದು ಗೊತ್ತಾಗಿದೆ. ಇನ್ನು ವಿನಯ್ ಕುಲಕರ್ಣಿ, ಬಸವರಾಜ ಮುತ್ತಗಿ ಮೊಬೈಲ್ನಲ್ಲಿ ಮಾತನಾಡಿದ ಬಳಿಕ 6 ಬಾರಿ ಪರಸ್ಪರ ಭೇಟಿಯಾಗಿದ್ದಾರೆ. ಇಬ್ಬರು ಮೀಟ್ ಮಾಡಿದ ನಂತರವೂ ಫೋನ್ನಲ್ಲಿ ಮಾತನಾಡಿರುವುದು ಸಿಡಿಆರ್ನಲ್ಲಿ ದಾಖಲಾಗಿರುವುದಾಗಿ ಆರೋಪ ಪಟ್ಟಿಯಲ್ಲಿ ನಮೂದಿಸಲಾಗಿದೆ. ಯೋಗೀಶ್ ಗೌಡ ಕೊಲೆಗೂ ಮುನ್ನ ಇಬ್ಬರು ಆರೋಪಿಗಳ ಭೇಟಿಗಳು ಅತ್ಯಂತ ಪ್ರಮುಖವಾಗಿವೆ. ಇದೇ ವೇಳೆ ಯೋಗೀಶ್ ಹತ್ಯೆಗೆ ಸ್ಕೆಚ್ ಅಂತಿಮಗೊಂಡಿತ್ತು. ಆ ಬಳಿಕ ವಿನಯ್ ಮತ್ತು ಮುತ್ತಗಿ ಮೊಬೈಲ್ ಮೂಲಕ ಮಾತನಾಡುವುದನ್ನ ಬಂದ್ ಮಾಡಿದ್ರು. ಸಹಚರರ ಮೊಬೈಲ್ ಮೂಲಕ ಪರಸ್ಪರ ಮಾತನಾಡ್ತಿದ್ರು. ನಂತರ ಧರ್ಮರಾಜ ಚಡಚಣ ಸಹಚರ ಶಿವಾನಂದ ಬಿರಾದರ್ ಮೂಲಕ ಇಂಡಿಗೆ ಪಿಸ್ತೂಲ್ ಪೂರೈಸಲಾಗಿತ್ತು ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ವಿನಯ್ ಸೋದರ ಮಾವ ಚಂದ್ರಶೇಖರ್ ಇಂಡಿ ಆ ಪಿಸ್ತೂಲುಗಳನ್ನ ಬಸವರಾಜ ಮುತ್ತಗಿಗೆ ತಲುಪಿಸಿದ್ದಾನೆ. 2016ರ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಆರೋಪಿ ಮುತ್ತಗಿ ಪಿಸ್ತೂಲ್ಗಳನ್ನ ಪಡೆದಿದ್ದ. ಇವು ಕಂಟ್ರಿ ಪಿಸ್ತೂಲ್ ಆಗಿದ್ರಿಂದ ಬಳಸುವುದು ಆರೋಪಿಗಳಿಗೆ ತುಂಬಾನೇ ಕಷ್ಟಕರವಾಗಿತ್ತು. ಆ ಬಳಿಕ ಆರೋಪಿ ಮುತ್ತಗಿ ಬೆಂಗಳೂರಿನಲ್ಲಿ 8 ಹಂತಕರಿಗೆ ಪಿಸ್ತೂಲ್ ತೋರಿಸಿದಾಗ ಅವರು ಬಳಸೋದು ಕಷ್ಟ ಅಂತ ತಿಳಿಸಿದ್ರು ಅಂತಾನೂ ಆರೋಪ ಪಟ್ಟಿಯಲ್ಲಿ ಎಳೆಯಾಗಿ ಬಿಚ್ಚಿಡಲಾಗಿದೆ. ಐಎಂಎ ವಂಚನೆಯ ಆರೋಪಿ ಮನ್ಸೂರ್ ಖಾನ್ಗೆ ಜಾಮೀನು ಸಿಕ್ಕಿದ್ದೇಗೆ? ದುಬೈನಲ್ಲಿ ಕಿಚ್ಚ ಸುದೀಪ್ಗೆ ಸಿಕ್ಕ ಬಿರುದೇನು? ಮೃತ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪ್ರಿಯಾಂಕಾ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದು ಹೇಗಿತ್ತು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಐಎಂಎ ಸಂಸ್ಥೆಯಿಂದ ಬಹುಕೋಟಿ ವಂಚನೆ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಮನ್ಸೂರ್ ಅಲಿ ಖಾನ್ಗೆ ಜಾಮೀನು ಸಿಕ್ಕಿದೆ. ಅಂತಿಮ ಪ್ರಕರಣದಲ್ಲೂ ಫೆಬ್ರವರಿ 12ರಿಂದ ಅನ್ವಯವಾಗುವಂತೆ ಹೈಕೋರ್ಟ್ ಜಾಮೀನು ನೀಡಿದೆ. ಏಪ್ರಿಲ್ವರೆಗೂ ಜಾಮೀನು ಬೇಡವೆಂದು ಸಿಬಿಐ ಎಸ್ಪಿಪಿ ಪ್ರಸನ್ನಕುಮಾರ್ ಮನವಿ ಮಾಡಿದ್ರು. ಆದರೆ ಈಗಾಗಲೇ ಇತರೆ ಪ್ರಕರಣಗಳಲ್ಲಿ ಜಾಮೀನು ಹಿನ್ನೆಲೆ ಹಾಗೂ ಅನಾರೋಗ್ಯ ಕಾರಣಕ್ಕೂ ಮನ್ಸೂರ್ಗೆ ಜಾಮೀನು ನೀಡಲಾಗಿದೆ.
ಸಿಎಂ ಬದಲಾವಣೆ ಕುರಿತ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ಗೆ ಕೇಂದ್ರ ಸಚಿವ ಸದಾನಂದ ಗೌಡ ವ್ಯಂಗ್ಯವಾಡಿದ್ದಾರೆ. ಶಾಸಕ ಯತ್ನಾಳ್ ಬೆಳಗ್ಗೆ ಒಂದು ಸಂಜೆ ಒಂದು ಹೇಳ್ತಾರೆ. ಅವರು ಹೇಳಿದಂತೆ ಆಗೋದಾದ್ರೆ ಇಷ್ಟೊತ್ತಿಗೆ 100 ಬಾರಿ ಸಿಎಂ ಬದಲಾವಣೆ ಆಗ್ಬೇಕಾಗಿತ್ತು. ಮಧ್ಯರಾತ್ರಿ ಎದ್ದು ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಕಿಚಾಯಿಸಿದ್ರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತಿದ್ದು, ಪಾದಯಾತ್ರೆ ಕೈಬಿಡುವಂತೆ ಸರ್ಕಾರದ ನಿಯೋಗ ಭೇಟಿ ಮಾಡಿ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ವಚನಾನಂದ ಸ್ವಾಮೀಜಿ, ವಿಧಾನಸೌಧದವರೆಗೂ ಪಾದಯಾತ್ರೆ ನಡೆಯಲಿದೆ. 1994ರಲ್ಲೇ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆ. ಈಗ ಮತ್ತೊಮ್ಮೆ ಅಧ್ಯಯನ ಮಾಡುವ ಅಗತ್ಯವಿಲ್ಲ. ಶಿಕ್ಷಣ ಉದ್ಯೋಗಕ್ಕಾಗಿ 2A ಮೀಸಲಾತಿ ನೀಡಬೇಕು ಅಂತ ಹೇಳಿದ್ರು. ಐಮಂಗಲ ಗ್ರಾಮದಲ್ಲಿ ಶ್ರೀಗಳ ಭೇಟಿ ಬಳಿಕ ಮಾತನಾಡಿದ ಸಚಿವ ಮುರುಗೇಶ್ ನಿರಾಣಿ, ಬಿಎಸ್ವೈ ನೇತೃತ್ವದಲ್ಲಿ 2A ಸೇರ್ಪಡೆಗೆ ಅವಕಾಶ ಬಂದಿದೆ. ಸುಮಾರು ವರ್ಷಗಳಿಂದ ಆಗದಿರುವುದನ್ನ 20 ದಿನದಲ್ಲಿ ಕೈಗೆತ್ತಿಕೊಂಡಿರುವುದು ಖುಷಿ ತಂದಿದೆ. ಶ್ರೀಗಳಿಗೆ ಪಾದಯಾತ್ರೆ ಕೈಬಿಡುವಂತೆ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ರು. ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಭಾರಿ ಪೈಪೋಟಿ ಶುರುವಾಗಿದೆ. ಸಚಿವ ಆರ್ ಶಂಕರ್ ಸೇರಿ 11 ಜನ ವಿಧಾನ ಪರಿಷತ್ ಸದಸ್ಯರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ. ಈ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತ ವಿಶ್ವನಾಥ ಮುದಜ್ಜಿ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಆರ್ ಶಂಕರ್, ರವಿಕುಮಾರ್, ಹನುಮಂತ ನಿರಾಣಿ ಸೇರಿ ಬಿಜೆಪಿಯ 7, ಕಾಂಗ್ರೆಸ್ನ ಕೆಸಿ ಕೊಂಡಯ್ಯ, ಯುಬಿ ವೆಂಕಟೇಶ್, ರಘು ಆಚಾರ್ ಸೇರಿ 4 ಪರಿಷತ್ ಸದಸ್ಯರು ಮತದಾರರ ಪಟ್ಟಿಯಲ್ಲಿದ್ದಾರೆ. ಕಿಚ್ಚ ಸುದೀಪ್ಗೆ ದುಬೈನಲ್ಲಿ ಕನ್ನಡ ಕಲಾತಿಲಕ ಎಂದು ಬಿರುದು ಪ್ರದಾನ ಮಾಡಲಾಗಿದೆ. ದುಬೈನಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ಟೈಟಲ್ ಟೀಸರ್ ರಿಲೀಸ್ಗೆ ತೆರಳಿದ್ದ ಸುದೀಪ್ಗೆ ಫೆಬ್ರವರಿ 1ರಂದು ಯುಎಇನಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರು ಸನ್ಮಾನಿಸಿ ಗೌರವಿಸಿದ್ದಾರೆ. ಯುಎಇಯಲ್ಲಿರುವ ಕನ್ನಡ ಪರ ಸಂಘಟನೆಗಳು ಬಿರುದು ನೀಡಿವೆ. ಜನವರಿ 26ರ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ರೈತರ ಟ್ರ್ಯಾಕ್ಟರ್ ಪರೇಡ್ ವೇಳೆ ಸಂಭವಿಸಿದ ಹಿಂಸಾಚಾರದ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಪ್ರಕರಣ ಸಂಬಂಧ ದೆಹಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಈವರೆಗೆ 9,000 ಮೊಬೈಲ್ ಫೋನ್ ಕಾಲ್ಗಳನ್ನು ಟ್ರ್ಯಾಕ್ ಮಾಡಿದ್ದಾರೆ. ಈಗಾಗಲೇ ಗಲಭೆ ಸಂಬಂಧ 20ಕ್ಕೂ ಹೆಚ್ಚು ಎಫ್ಐಆರ್ ದಾಖಲಾಗಿದ್ದು, ಹಲವರನ್ನ ಬಂಧಿಸಲಾಗಿದೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆಗೆ ಅಮೆರಿಕ ಬೆಂಬಲ ನೀಡಿದೆ. ಹೊಸ ಕೃಷಿ ಕಾಯ್ದೆಯಿಂದ ಮಾರುಕಟ್ಟೆ ವಿಸ್ತಾರವಾಗಲಿದೆ. ಹೊಸ ಕಾನೂನಿನಿಂದ ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆ ಹೆಚ್ಚುತ್ತೆ ಅಂತ ಅಮೆರಿಕ ತಿಳಿಸಿದೆ. ಶಾಂತಿಪೂರ್ಣ ಪ್ರತಿಭಟನೆ ಪ್ರಜಾಪ್ರಭುತ್ವದ ಸಂಕೇತ. ಪ್ರತಿಭಟನಾಕಾರರ ಜೊತೆ ಮಾತುಕತೆ ಅವಶ್ಯಕ. ಹೀಗಾಗಿ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂತ 3 ಕೃಷಿ ಕಾಯ್ದೆ ಬಗ್ಗೆ ಅಮೆರಿಕದ ಬೈಡನ್ ಸರ್ಕಾರ ಬೆಂಬಲ ಸೂಚಿಸಿದೆ.